ಎಸ್ ವೀಕ್ಷಕರೇ, ಹೀಗೆ ಕೈ ಮೇಲೆ ಪ್ರಿಯಕರನ ಟ್ಯಾಟೂ ತೋರಿಸಿ ಕೆಎಸ್ಆರ್ಟಿಸಿ ಬಸ್ ಕಂಡಕ್ಟರ್ನ ಫೋಟೋ ಹಿಡಿದು ತನಗೆ ಈತ ಮೋಸ ಮಾಡಿದ್ದಾನೆ, ಮದುವೆಯಾಗುವುದಾಗಿ ನಂಬಿಸಿ ದೈಹಿಕವಾಗಿ ಬಳಸಿಕೊಂಡು ಲಕ್ಷಾಂತರ ರೂಪಾಯಿ ಹಣ ಪಡೆದು ವಂಚನೆ ಮಾಡಿದ್ದಾನೆ ಅಂತ ಪೊಲೀಸ್ ಠಾಣೆ ಎದುರು ಕಣ್ಣೀರು ಹಾಕುತ್ತಿರೋ ಮಹಿಳೆಯ ಹೆಸರು ಕಾವೇರಿ ಅಂತ. ಈಕೆ ಮೂಲತಃ ಚಿತ್ರದುರ್ಗದವರಾಗಿದ್ದು ಬೆಂಗಳೂರಿನ ಪ್ರತಿಷ್ಠಿತ ಆಸ್ಪತ್ರೆಯೊಂದರಲ್ಲಿ ದಾದಿಯಾಗಿ ಕೆಲಸ ಮಾಡ್ತಿದ್ದಾರೆ. ಆಸ್ಪತ್ರೆಯಲ್ಲಿ ಟ್ರೈನಿಂಗ್ಗೆ ಅಂತ ಮೈಸೂರಿಗೆ ಕಳಿಸಿದ್ದಾಗ ಪ್ರತಿದಿನ ಮೈಸೂರಿಗೆ ಹೋಗಿ ಬರುವ ವೇಳೆ ಬಸ್ನಲ್ಲಿ ಪರಿಚಯವಾದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ಮೂಲದ ಕೆಎಸ್ಆರ್ಟಿಸಿ ಬಸ್ ಕಂಡಕ್ಟರ್ ಶ್ರೀನಾಥ್ ಕಾವೇರಿಯ ಜೊತೆ ಸಂಬಂಧ ಬೆಳೆಸಿದ್ದಾನೆ. ಕಳೆದ 1 ವರ್ಷದಿಂದ ಆಕೆಯ ಜೊತೆ ಪ್ರೀತಿ, ಪ್ರೇಮ, ಪ್ರಣಯ ಅಂತ ಮದುವೆ ಮಾಡಿಕೊಳ್ಳುವುದಾಗಿ ನಂಬಿಸಿ ಆಕೆಯ ಬಳಿ ಇದ್ದ ಹಣವನ್ನೆಲ್ಲ ಪಡೆದುಕೊಂಡಿದ್ದಾನಂತೆ. ಸುಮಾ ಅಂತ ನನ್ನ ಹೆಸರು. ನಾನು ಮೈಸೂರಿಗೆ ಹಾಸ್ಪಿಟಲ್ ಕಡೆಯಿಂದ ಟ್ರೈನಿಂಗ್ ಹಾಕಿದ್ರು 15 ದಿನ. ಅದೇ ಬಸ್ಸಲ್ಲಿ ಹೋಗ್ತಿದ್ದೆ. ಫಸ್ಟ್ ಡೇ ನಂಬರ್ ತೊಗೊಂಡ್ರು, ಮತ್ತೆ ಒಂದು ವಾರ ಕಾಲ್ ಮಾಡಿದರು, ಊಟ ಆಯಿತಾ ತಿಂಡಿ ಆಯಿತಾ ಮೇಡಮ್ ಅಷ್ಟೇ. ಆಮೇಲೆ ಒಂದು ವಾರ ಆದಮೇಲೆ ಈ ಥರ ಹೇಳಿದರು. ನಾನು ಸ್ಟಾರ್ಟಿಂಗೆ ಫಸ್ಟು ನನ್ನ ಮ್ಯಾರೇಜ್ ಆಗಿದೆ, ಈ ಥರ ಹಸ್ಬೆಂಡ್ ಎಕ್ಸ್ಪೈರ್ಡ್ ಆದರು ಅಂತೆಲ್ಲ ಹೇಳಿದ್ಮೇಲೆ ಸರಿ ಆಯಿತು ಓಕೆ ನಾನು ಇಷ್ಟಪಡ್ತೀನಿ ಅಂತ ಅವರಾಗೆ ನಂಬರ್ ಇಸ್ಕೊಂಡು ಒಂದಿನ ಮೈಸೂರಿಗೆ ಕರ್ಕೊಂಡು ಹೋದರು. ಭಾಗಮಂಡಲಕ್ಕೆ ಹೋಗೋಣ ಬಾ ಅಂದರು. ನಾನು ಇಲ್ಲ ನಾನು ಬರಲ್ಲ ಅಂತ ರಿಟರ್ನ್ ಬಸ್ ಹತ್ಕೊಂಡ್ಬಂದೆ. ಆಮೇಲೆ ಅವರೇ ಫೋನ್ ಮಾಡಿಬಿಟ್ಟು ಮಾತಾಡಿಸ್ಕೊಂಡು ಚೆನ್ನಾಗಿ ಡೈಲಿ ಅದೇ ಬಸ್ಸಲ್ಲೇ ನಾನು ಟ್ರಾವೆಲ್ ಮಾಡ್ತಿದ್ದಿದ್ದು ಈ ಕಡೆಯಿಂದ ಹೋಗುವಾಗ ಅಷ್ಟೇ. ಆಮೇಲೆ ಹಿಂಗೆ ಪರಿಚಯ ಆಗ್ತಾ ಸರಿ ನಾನು ಇಷ್ಟಪಡ್ತಾಯಿದ್ದೀನಿ ಅಂತೇಳಿ ಚಿಕ್ಕಬಳ್ಳಾಪುರ ನಂದನ್ ಲಾಡ್ಜಿಗೆ ಒಂದಿವ್ಸ ಅವತ್ತು ಅಂದಿದ್ದೀನಿ ನಾನು, ಬೇಡ ನನಗೆ ಏನು ಇಷ್ಟ ಇಲ್ಲ, ಮದುವೆ ಮಾಡ್ಕೊಂಡು ನಾನು ಒಪ್ಕೊತೀನಿ, ನನ್ನವರು ಅಂತ ನಂಗೆ ಯಾರೂ ಇಲ್ಲ ಅಂತಂದು. ಇಲ್ಲ ನಾನು ಇರ್ತೀನಿ, ನನ್ನ ಜೀವ ಇರೋವರೆಗೂ ಇರ್ತೀನಿ ಅಂತಂದು ಆಮೇಲೆ ಕಂಟಿನ್ಯೂ ಮಾಡಿದೆ. ಫೆಬ್ರವರಿ 15 ವಾಚು ಎಲ್ಲ ಪ್ರತಿಯೊಂದು ಕೊಟ್ಟಿದ್ದೀನಿ. ಆಮೇಲೆ ಸರಿ ಅಂತ ಇಷ್ಟಪಡ್ತಿದ್ದೀನಿ ಅಂತ ಅವತ್ತೇ ನನಗೆ ಹೇಳಿದ್ದು. ಆಮೇಲೆಲ್ಲ ಇಲ್ಲೆಲ್ಲ ನಡೆದಿದ್ದು. ಆಮೇಲೆ ಒಂದು ದಿವಸ ಧರ್ಮಸ್ಥಳ ಹೋಗಿದ್ವಿ, ಅದೇ ರೂಟ್ ಚೇಂಜ್ ಮಾಡಿದ್ರು, ಧರ್ಮಸ್ಥಳಕ್ಕೆ ಹೋಗಿದ್ವಿ. ಅಲ್ಲಿ ಬರುವಾಗನೂ ಸಕಲೇಶ್ಪುರದಲ್ಲಿ ಗಾಡಿ ಕೆಟ್ಟೋಯ್ತು, 2 ದಿನ ಅಲ್ಲೇ ಆಲ್ಟ್ ಆಗಿದ್ದೀವಿ ನಾವು. ಆಮೇಲೆ ಭಾಗಮಂಡಲದಲ್ಲಿದ್ವಿ, ಚಿಕ್ಕಬಳ್ಳಾಪುರದಲ್ಲಿದ್ದು, ಬಾಗೇಪಲ್ಲಿಲಿ ಇದ್ದೀವಿ. ಆಮೇಲೆ ಸರಿ ಅಂದ್ಬಿಟ್ಟು ಮದುವೆ ಆಗಿರೋದು ಗೊತ್ತಾದ್ಮೇಲೆ ಯಾಕೆ ಈ ಥರ ಮೋಸ ಮಾಡಿದೆ ಅಂತ ಅಂದಮೇಲೆ ನಾನು ನಿನಗೆ ಹೇಳಿದರೆ ನಿನ್ನ ನಂಗೆ ಕಳ್ಕೊತೀನಿ ಅಂತ ಮುಚ್ಚಿಟ್ಟೆ ಅಂತ ಅವರೇ ಹೇಳಿದ್ದು ನನಗೆ. ನಾನು ಕಳ್ಕೊಳಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ದು ಅವರೇ. ಸರಿ ಏನು ಮಾಡೋಕ್ಕಾಗಲ್ಲ, ಈಗ ನಾನು ತಪ್ಪು ಮಾಡಿದ್ದೀನಿ ಅಂತಂದರೆ ಸುಮ್ಮನೆ. ಆದರೆ ಇವಾಗ ಅಲ್ಲಿ ಹೋಗಿ ಕೇಳಿದ್ಕೆ ಸ್ವಿಚ್ ಆಫ್ ಆಗಿತ್ತು ಮೊಬೈಲು, ಹೋಗಿ ಕೇಳಿದ್ಕೆ ಅವರ ಕಡೆಯವರೆಲ್ಲ ನಾನು ಚೆನ್ನಾಗಿ ಹೊಡಿದ್ರು. ಅಸಲಿಗೆ ಶ್ರೀನಾಥ್ ಮದುವೆಯಾಗಿ 14 ವರ್ಷಗಳೇ ಕಳೆದಿವೆಯಂತೆ. 2 ಮಕ್ಕಳು ಸಹ ಇದ್ದಾರಂತೆ. ಆದರೂ ಈಗಾಗಲೇ ಮದುವೆಯಾಗಿದ್ದರೂ ಸಹ ತಾನು ಮದುವೆಯಾಗಿಲ್ಲ ಎಂದು ನಂಬಿಸಿದ್ದಾನೆಂದು ಕಾವೇರಿ ಆರೋಪಿಸಿದ್ದಾಳೆ. ತನ್ನನ್ನ ಸಹ ಮದುವೆಯಾಗುವುದಾಗಿ ನಂಬಿಸಿ ದೈಹಿಕವಾಗಿ ಬಳಸಿಕೊಂಡಿದ್ದಾನೆ ಎಂದು ಮಹಿಳೆ ದೂರಿದ್ದಾರೆ. ಇಷ್ಟೇ ಅಲ್ಲ, ಕಷ್ಟದಲ್ಲಿದ್ದೇನೆಂದು ಹೇಳಿಕೊಂಡು ಬಂಗಾರ, ಲಕ್ಷಾಂತರ ರೂಪಾಯಿ ಹಣವನ್ನು ಸಹ ಪಡೆದಿದ್ದಾನೆಂಬ ಆರೋಪ ಕೇಳಿ ಬಂದಿದೆ. ಆದರೆ ಹಣ ಪಡೆದ ಬಳಿಕ ಮದುವೆಯ ಮಾತೇ ಇಲ್ಲ, ಮದುವೆ ಆಗಿದೆ ಯಾಕೆ ಸುಳ್ಳು ಹೇಳಿದೆ ಅಂತ ಪ್ರಶ್ನೆ ಮಾಡಿದ್ದಕ್ಕೆ ಈಗ ಸಂಬಂಧವನ್ನು ಸಹ ಕಳೆದುಕೊಂಡಿದ್ದಾನೆ ಎಂದು ಮಹಿಳೆ ಆರೋಪಿಸಿದ್ದಾರೆ. ನ್ಯಾಯ ಕೇಳಲು ಬಾಗೇಪಲ್ಲಿಗೆ ಹೋದಾಗಲೂ ಸಹ ಸಮಸ್ಯೆ ತಪ್ಪಲಿಲ್ಲ. ತನ್ನ ವಿರುದ್ಧ ದಲಿತ ಮುಖಂಡರಿಂದ ಹಲ್ಲೆ ಮಾಡಿಸಿರುವುದಾಗಿ ಕಾವೇರಿ ಆರೋಪಿಸಿದ್ದಾಳೆ. ಹೀಗಾಗಿ ಒಂದು ಕಡೆ ವಂಚನೆ, ಮತ್ತೊಂದು ಕಡೆ ಹಲ್ಲೆಯ ಆರೋಪ. ಹೀಗಾಗಿ ನ್ಯಾಯಕ್ಕಾಗಿ ಕಾವೇರಿ ಚಿಕ್ಕಬಳ್ಳಾಪುರ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಶ್ರೀನಾಥ್ ವಿರುದ್ಧ ದೂರು ದಾಖಲಿಸಿದ್ದಾಳೆ. ಯಾರೂ ಇಲ್ಲ ನನ್ನ ಜೊತೆ. ಅಟ್ಲೀಸ್ಟ್ ಪೊಲೀಸವರು ಅಲ್ಲಿ ಹೊಡಿತಾ ಇದ್ದಾರೆ, ಯಾಕೆ ಹೊಡಿತಾರೆ, DSS ಎಲ್ಲ ಅವರೆಲ್ಲ ಒಂದು ಗುಂಪು, ನಾನು ಒಬ್ಬಳೇ ಒಂದು. ಆಮೇಲೆ ಅಕ್ಕ ಯಾರೋ ಒಬ್ಳು ಹೆಣ್ಮಗುಗೆ ಯಾಕೆ ಹೊಡಿತಾ ಇದ್ದೀರಾ ಅಂತ ಅವ್ರು ಬಂದಿದ್ಕು ಅವ್ರನ್ನೂ ಅವ್ರ ಕಡೆ ಕಳ್ಕೊಂಡ್ರು. 12 ಗಂಟೆವರೆಗೂ ಬಾಗೇಪಲ್ಲಿ ಬಸ್ ಸ್ಟಾಪಲ್ಲೇ ಇದ್ದು ಆವಾಗ ಕಾರ್ ಮಾಡ್ಕೊಂಡು ನಾನು ಮನೆಗೆ ಹೋಗಿದ್ದೀನಿ. ಈ ಥರ ನಂಬಿಸಿ ತುಂಬ ಮೋಸ ಮಾಡಿದೆ, ನನಗೆ ಎಲ್ಲೂ ನ್ಯಾಯ ಸಿಗ್ತಾ ಇಲ್ಲ. ಶ್ರೀನಾಥ್, KSRTC ಡಿಪೋ. ಅದೇ ಅವ್ರ ಮನೆ ಏನೋ ಕಟ್ಟಬೇಕು ಅಂತಂದರು, ಮತ್ತು ಯಾರ ಹತ್ರನೋ ಫೈನಾನ್ಸ್ ಕೊಟ್ಟಿದ್ದ, ಅವರು ನನ್ನ ಮುಂದೆನೇ ಟಾರ್ಚರ್ ಕೊಡ್ತಾಯಿದ್ರು. ಸರಿ ತಗೋ ಕೊಟ್ಬಿಡು ಅಂತ ನಾನೇ ಕೊಟ್ಟಿದ್ದೀನಿ. 19 ಲಕ್ಷ ನಾನು ಕೌಂಟ್ ಮಾಡಿದ್ರೈತೆ, 19 ಲಕ್ಷ ಒಡವೆ. ಎಷ್ಟು ಅದೇ ಇವಾಗ ಹೇಳಿದ್ರಲ್ಲ, ಅದು ನಾನು ದೇವೇಂದ್ರನಿಗೆ 50,000 ಕೊಟ್ಟಿದ್ದು, ಮತ್ತು 75,000 ಫೋನ್ಪೇ ಮಾಡಿದ್ದು, 45,000 ಫೋನ್ಪೇ ಮಾಡಿದ್ದು, ಇನ್ನೊಂದು 2 ಸಲ ಮಾಡಿರೋದು. ಅದು ನನಗೆ ರಿಟರ್ನ್ ಕೊಟ್ಟರು ಸೆಟ್ಲ್ಮೆಂಟ್ ಅಂತ ಅವ್ರು ಹೇಳ್ತಿದ್ರು. ನಾನು ಯಾವ ಸೆಟ್ಲ್ಮೆಂಟು ಮಾಡಿದೆ ನನಗೆ ಅವ್ನು ಬಂದರೆ ಇವಾಗ ನಾನು ಸೆಟ್ಲ್ಮೆಂಟ್ ಮಾಡೋಕ್ಕೆ ರೆಡಿ ಇಲ್ಲ. ಜೀವನ ಹಾಳಾಗಿರೋದು ನಂದು. ನನ್ನ ಕಡೆಯಿಂದ ಹೆಂಡತಿ ಮಕ್ಕಳಿದ್ದಾರೆ ಅಂದರೆ ನಾನು ತಿರುಗೂ ನೋಡ್ತಾ ಇರಲಿಲ್ಲ. ಮದುವೆ ಮಾಡ್ಕೊತೀನಿ, ನಮ್ಮ ಮನೆಗೆ ಹುಡುಗನ ನೋಡಿದ್ರು ಸಹ ನಾನು ಹೆಂಗೆ ಕಡಿಮೆ ಮಾಡಿದ್ದೀನಿ ನಿನಗೆ ಅಂತ ತಪ್ಪಿಸಿದ್ದೆ ಇವರು. ಇವತ್ತು ನಾನು ಅನಾಥೆಯಾಗಿ ರೋಡ್ ಅಲಿತಾ ಇದ್ದೀನಿ. ನನಗೆ ಊಟ ತಿಂದ ಅಂತ ಯಾರೂ ಕೇಳ್ತಾ ಇಲ್ಲ. ನಾನು ತಿಂತಾಯಿದ್ದೀನಿ, ಅವ್ನು ಅಲ್ಲೇ ಆರಾಮಾಗಿ ಡ್ಯೂಟಿ ಮಾಡ್ಕೊಂಡು. ಇವರು ಕೇಳಿದರೆ ಅರೆಸ್ಟ್ ಮಾಡೋಕ್ಕೆ ರೆಡಿನೇ ಇಲ್ಲ ಇವರು. ಒಟ್ಟಿನಲ್ಲಿ ತನ್ನ ಬದುಕನ್ನೇ ನಂಬಿ ಬಂದಂತಹ ಮಹಿಳೆಗೆ ಕೊನೆಗೆ ಸಿಕ್ಕಿದ್ದು ವಂಚನೆಯ ನೋವು, ಹಣ ಪಡೆದುಕೊಂಡ ನೋವು, ನ್ಯಾಯಕ್ಕಾಗಿ ಅಲೆದಾಟದ ನೋವು.
ಆರೋಪಿತನ ವಿರುದ್ಧ ಕ್ರಮ ಕೈಗೊಂಡು ತನಗೆ ನ್ಯಾಯ ಕೊಡಿಸಬೇಕು ಎಂದು ಕಾವೇರಿ ಆಗ್ರಹಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.